ಇಲ್ಲಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ? ಹಾಗಾದರೆ ಒಂದು ವಿಷಯ ನಿಮ್ಗೆ ಗೊತ್ತಿರಲೇಬೇಕು. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣದಲ್ಲಿ 3 ಹೊಸ ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಅದೇನು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ನೀಡಬಹುದಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ವಿಡಿಯೋ ಕ್ಲಿಯರ್ ಆಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ನಿಮಗೆ ಯಾರಿಗೂ ಕೂಡ ಕನ್ಫ್ಯೂಷನ್ ಬೇಡ. ಇನ್ನೂ 7ನೇ ಕಂತಿನ ಹಣ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ, ಸರ್ಕಾರದಿಂದ ಕೂಡ ಬಿಡುಗಡೆ ಆಗಿಲ್ಲ, ಯಾರಿಗೂ ಕೂಡ ಬಂದಿಲ್ಲ. ಅದು ನಿಮಗೆ ಮೈಂಡಲ್ಲಿ ಕ್ಲಾರಿಟಿ ಇರಲಿ. ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಪಡ್ಕೊಳ್ಳೋಕ್ಕೆ 3 ಹೊಸ ಬದಲಾವಣೆಗಳನ್ನ ತಂದಿದ್ದಾರೆ. ಈ 3ರಲ್ಲಿ ಒಂದು ಬದಲಾವಣೆ ತುಂಬ ಇಂಪಾರ್ಟೆಂಟು. ಏನಂದರೆ ನಿಮ್ಗೆ ಗೊತ್ತಿಲ್ಲ, ಏನಾದರೂ ಈ ರೀತಿ ತಪ್ಪು ಮಾಡಿಬಿಟ್ರೆ ನಿಮಗೆ 7ನೇ ಕಂತಿನ ಹಣ ಬರೋದು ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನ ಪಡ್ಕೋತಾ ಬರ್ತಾ ಇರಾ. ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರ್ತಿದೆ. ಆದರೆ ನೀವೆಲ್ಲರೂ ಕೂಡ ಇವಾಗ 2,000 ರೂಪಾಯಿ ಪಡ್ಕೊಂಡು ಇವಾಗ 7ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇರಾ. ಇದುವರೆಗೂ ಕೂಡ ನೀವೆಲ್ಲರೂ ಕೂಡ 12,000ದಷ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಂಡಿದ್ದೀರಾ. ಇನ್ನೂ ಸಾಕಷ್ಟು ಕಂತುಗಳದ್ದು ಹಣ ನಿಮಗೆ ಬರುತ್ತೆ. ಆದರೆ ನೀವೆಲ್ಲರೂ ಕೂಡ ಇವಾಗ 7ನೇ ಕಂತಿನ ಹಣಕ್ಕೆ ಏನು ವೆಯ್ಟ್ ಮಾಡ್ತಾ ಇರಲ್ಲ. ಇದರಲ್ಲಿ 3 ಹೊಸ ಬದಲಾವಣೆಗಳನ್ನ ತಂದಿದ್ದಾರೆ. ಇದನ್ನ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿರಬೇಕಾಗುತ್ತೆ. ಇಲ್ಲಿ 3ನೇದು ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟು. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಫಸ್ಟು ಬದಲಾವಣೆ ಏನಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಏನು ಹಣನ ಬಿಡುಗಡೆ ಆಗುತ್ತಲ್ಲ, ಆವಾಗ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ, ಸ್ಟಾರ್ಟಿಂಗ್ ಇನಿಷಿಯಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಲೋ ಆಗಿ ಬಿಡುಗಡೆ ಆಗುತ್ತೆ. ಅಂದರೆ ಫಸ್ಟ್ ಡೇ ಬಂದ್ಬಿಟ್ಟು ಒಂದು 10%ಇಂದ 20% ಜನ ರಿಸೀವ್ ಮಾಡ್ಕೋತಾರೆ. ಒಂದು ಕೆಲವು 15 ದಿನವರೆಗೂ ಕೂಡ ಏನಾಗುತ್ತೆ ಅಂದರೆ ಜಾಸ್ತಿ ಜನಕ್ಕೆ ಬರಲ್ಲ. ಆದರೆ ಲಾಸ್ಟು ವೀಕ್ ಏನಿರುತ್ತಲ್ಲ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಬಿಡುಗಡೆ ಆಗಿ ಆವಾಗ ಸ್ವಲ್ಪ ಜಾಸ್ತಿ ಜನ ರಿಸೀವ್ ಮಾಡ್ಕೋತಾರೆ ಅಂತ ಹೇಳಿದರೆ. ಅಂದರೆ ಇನಿಷಿಯಲ್ ಡೇಸಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ವೀಕಲ್ಲಿ ಜಾಸ್ತಿ ಜನಕ್ಕೆ ಬರೋಕ್ಕೆ ಹೋಗಲ್ಲ. ಆಮೇಲೆ ಸ್ವಲ್ಪ ಪ್ರೋಸೆಸ್ನ ಸ್ಪೀಡ್ ಮಾಡಿ ಜಾಸ್ತಿ ಜನಕ್ಕೆ ಆಗ್ತೀವಿ ಅಂತ ಹೇಳಿದರೆ. ಇದಕ್ಕೆ ಸಾಕಷ್ಟು ರೀಸನ್ಸ್ ಕೂಡ ಇದೆ. ಯಾಕೆಂದರೆ ಅಲ್ಲಿ ಟೆಕ್ನಿಕಲ್ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೋಸ್ಕರ, ಕರೆಕ್ಟಾಗಿ ಹೋಗಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಮತ್ತು ಇದ್ರ ಜೊತೆಗೆ 2ನೇ ಬದಲಾವಣೆ ಏನಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಹಣ ಯಾರ್ಯಾರಿಗೆ ಬಂದಿಲ್ಲ, ಎಲ್ಲರಿಗೂ ಕೂಡ ಪೆಂಡಿಂಗ್ ಆಗಿಬಿಟ್ಟಿದೆಯಲ್ಲ, 1-2 ತಿಂಗಳು ಬಂದಿಲ್ಲ, 3 ತಿಂಗಳು ಬಂದಿಲ್ಲ ಅಂತ ಇರಲ್ಲ, ನಿಮ್ಗೆಲ್ಲರಿಗೂ ಕೂಡ ಕಂಬೈನ್ ಮಾಡಿ ಇದೇ ತಿಂಗಳು ಹಾಕ್ಕೊಡ್ತಾರೆ. ಕೊನೆಯ ತಾರೀಕು ಅಷ್ಟರಲ್ಲಿ, ಅಂದರೆ 30ನೇ ತಾರೀಕು ಅಷ್ಟರಲ್ಲಿ ನಿಮ್ಗೆಲ್ಲರಿಗೂ ಕೂಡ ಒಂದು ಹಣ ಬರುತ್ತೆ. ಇನ್ ಕೇಸ್ ಏನಾದರೂ ಬಂದಿಲ್ಲ ನಿಮಗೆ ಪೆಂಡಿಂಗ್ ಅಮೌಂಟ್ ಅಂದರೆ ಗೃಹಲಕ್ಷ್ಮಿ ಯೋಜನೆದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆಯಲ್ಲ, ಅಲ್ಲಿ ಹೋಗಿ ನೀವೇ ಸರಿಪಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಸರ್ಕಾರದವ್ರು ಟ್ರೈ ಮಾಡಿದ್ದಾರೆ, ಎಷ್ಟು ಜನದಾಗುತ್ತೆ ಅಷ್ಟು ಜನದ ಕರೆಕ್ಷನ್ ಮಾಡಿ ಹಾಕ್ಕೊಡ್ತಾರೆ. ಈ ತಿಂಗಳು ವೆಯ್ಟ್ ಮಾಡಿ 31ನೇ ತಾರೀಕುವರೆಗೂ ಕೂಡ. ಮತ್ತು ಮೇಯ್ನಾಗಿ 3ನೇದು ಬದಲಾವಣೆ ಏನಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಕೂಡ ನಿಮ್ಗೆ 2,000 ರೂಪಾಯಿ ಬರ್ತಾ ಇರುತ್ತೆ. ನಿಮ್ಗೆಲ್ಲರಿಗೂ ಕೂಡ ಒಂದೇ ಖಾತೆಗೆ ಬರ್ತಾ ಇರೋದು. ಅಬ್ಸರ್ವ್ ಮಾಡಿದ್ದೀರಾ ತಾನೇ, ನಿಮ್ಮ ಹತ್ರ 2-3 ಖಾತೆ ಇರ್ಬೋದು, ಆದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಲ್ಲ ಆ ಒಂದು ಖಾತೆಗೆ ಮಾತ್ರ 2,000 ರೂಪಾಯಿ ಬರ್ತಾಯಿದೆ. ಇನ್ ಕೇಸ್ ನೀವೇನಾದರೂ ಇವಾಗ ಈ ತಿಂಗಳು 7ನೇ ಕಂತಿನ ಹಣ ಬರೋಕ್ಕಿಂತ ಮುಂಚೆ ನೀವೇನಾದರೂ ಹೊಸ ಬ್ಯಾಂಕ್ ಅಕೌಂಟನ್ನ ಓಪನ್ ಮಾಡಿಸ್ಕೊಬಿಡ್ತೀರಾ, ಅಲ್ಲಿಗೇನಾದರೂ ಆಧಾರ್ ಲಿಂಕಿಂಗ್ ಸ್ಟೇಟಸ್ನ ನೀವು ಚೇಂಜ್ ಮಾಡ್ಕೋತೀರಾ, ಬೇರೆ ಬ್ಯಾಂಕಿಗೆ ಶಿಫ್ಟ್ ಆಯಿತು ಅಂದರೆ ನಿಮಗೆ ಇವಾಗ 7ನೇ ಕಂತಿನ ಹಣ ಬರೋದಿಲ್ವಂತೆ. ನಿಮ್ಗೆ ಏನಾಗುತ್ತೆ ಅಂದರೆ ಅದು ನೆಕ್ಸ್ಟ್ ಮಂತ್ಗೆ ಬರುತ್ತೆ 8ನೇ ಕಂತಿನ ಹಣ ಜೊತೆ. ಯಾಕೆಂದರೆ ನಿಮಗೆ ಅದು ಆಧಾರ್ ಲಿಂಕ್ ಆಗಿದ ತಕ್ಷಣ ನಿಮಗೆ ಬೇರೆ ಬ್ಯಾಂಕಿಗೆ ಅಲ್ಲಿ ಅವ್ರಿಗೆ ಡಾಟಾ ಅಪ್ಡೇಟ್ ಆಗಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಯಾರು ಇವಾಗ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತ ಇದ್ದರೆ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು 7ನೇ ಕಂತಿನ ಹಣ ಬಂದಾದಮೇಲೆ ನೆಕ್ಸ್ಟ್ ಚೇಂಜ್ ಮಾಡಿಸ್ಕೊಳ್ಳಿ. ಮತ್ತು ನಿಮಗೆ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ.